ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ದೀಪಿಕಾ, ನಿನಗೆಷ್ಟು ಸಲ ಹೇಳಿದ್ದೀನಿ ದುಡುಕ್ಬೇಡ ಅಂತ. ಅಕಸ್ಮಾತ್ ಈ ವಿಷಯನ ಅವಳು ಯಾರಿಗಾದ್ರೂ ಹೇಳ್ಬಿಟ್ಟಿದ್ರೆ ಏನಾಗ್ತಿತ್ತು? ಆಂಟಿ, ಅದು ಸರಿ, ಸುಮ್ನೆ ಬಾ ಈಗ. ಕಾಶಿ, ಟೈಮ್ ಆಗ್ತಾ ಇದೆ, ಎಲ್ರನ್ನು ಬರಕ್ ಹೇಳು, ರಿಸೆಪ್ಷನ್ ಶುರು ಮಾಡ್ಬಿಡೋಣ. ಸರಿ ಮಾವ. ಏ ಶಶಿ, ಎಲ್ಲ ಬರೋಕ್ ಹೇಳು. ಪ್ರಜ್ಜು ಎಲ್ಲೋದ್ಲು? ಪ್ರಜ್ಜು, ಬೇಗ ಬಾ. ಪ್ರಜ್ಜು, ಎಲ್ಲಿ ಹೋಗಿದ್ದೆ ಇಷ್ಟೊತ್ತು? ಲೇಟ್ ಆಗ್ತಾ ಇದೆ, ಎಲ್ರು ರಿಸೆಪ್ಷನ್ಗೆ ಕಾಯ್ತಿದ್ದಾರೆ. ಹೋಗಿ ಚಿರೋಣ ಕರ್ಕೊಂಬ. ನಾನು ಆಗ್ಲೇ ಕರೆಯೋದಿಕ್ ಕಳ್ಸಿದ್ದೀನಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಅಲ್ಲ ಪ್ರಜ್ಜು, ನಂಗೊಂದು ಡೌಟು. ಈ ದೀಪಿಕಾ ಈವೆಂಟ್ ಮ್ಯಾನೇಜರಾ ಅಥವಾ ನಿನ್ನ ಪರ್ಸನಲ್ ಸೆಕ್ರೆಟರಿನಾ? ಯಾಕ್ರಿ ಹಾಗೆ ಕೇಳ್ತಾ ಇದ್ದೀರಾ? ಹಾಗಲ್ಲ ಪ್ರಜ್ಜು, ಯಾವಾಗ್ಲೂ ಒಂದೋ ಅವಳ ಜೊತೆ ನೀನಿರ್ತೀಯ, ಇಲ್ಲ ನಿನ್ ಜೊತೆ ಅವಳಿರ್ತಾಳೆ, ಅದಕ್ಕೆ ಕೇಳ್ದೆ. ಏನ್ರಿ ನಿಮ್ ಮಾತಿನ ಅರ್ಥ? ಅಂದ್ರೆ ನಾನಿಲ್ಲಿ ಅಲ್ಲಿ ನೋಡಿ, ನನ್ನ ಮಗ ಸೊಸೆ ಬರ್ತಿದ್ದಾರೆ. ಎಲ್ಲ ಮುದ್ದು ಜೋಡಿಗಳು ನಮ್ಮ ವೇದಿಕೆ ಮೇಲೆ ಬಂದಾಗಿದೆ. ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಈಗ ಕುಟುಂಬದವರೆಲ್ಲರೂ ಕೂಡಿ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ವಿನಂತಿ, ಪ್ಲೀಸ್. ಈಗ ರಾಧಿಕಾ ಹಾಗೂ ಚಿರು ಅವರು ಹಾರ ಬದಲಾಯಿಸಿಕೊಳ್ಳಲಿದ್ದಾರೆ. ಬಾವಾ, ಇಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಬಾ ಬಾ ಬಾ, ಬೇಗ ಬಾ. ಯಾರು ಬರ್ಬೇಕೆ? ಜವರಾಯ ರೀ. ಏನು? ಹೌದು ರೀ, ಯಮರಾಜನ್ನೇ ಕರ್ಕೊಂಬಂದು ನಿಮ್ ತಮ್ಮನ್ ಮಗಳು ರಾಧಿಕನ್ ಕತ್ತಲ್ ಬಿಟ್ಟಿದ್ದೀನಿ. ತೆಗ್ದೊಂದ್ ಬಿಟ್ಟಾದ್ರೆ ಹಲ್ಲೆಲ್ಲ ಉದ್ರೋಗ್ಬೇಕು. ಅದೇನು ಅಂತ ಸರಿಯಾಗಿ ಹೇಳು. ಇದ್ಯಾಕ್ರಿ ಹೀಗಾಡ್ತಾ ಇದ್ದೀರಾ? ನಿಮ್ಮಿಂದ ಮಾಡಕ್ಕಾಗ್ದೇ ಇರೋ ಕೆಲ್ಸನ ನಾನ್ ಮಾಡ್ತಾ ಇದ್ದೀನಿ, ಅದಕ್ ಖುಷಿ ಪಡ್ರಿ. ಅಂತದ್ದೇನ್ ಮಾಡ್ತಾ ಇದೀಯಾ? ಮತ್ತಿನ್ನೇನ್ರಿ, ಈ ರಾಧಿಕಾ ಚಿರುನ ಲವ್ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾದಾಗಿಂದನು ಅವ್ರಿಬ್ರು ದೂರ ಮಾಡ್ತೀನಿ ಅಂತ ಹೇಳಿದ್ದೆ ಬಿಲ್ಡಪ್ ಕೊಟ್ಟಿದ್ದು. ಇದನ್ನ ಹೀಗೆ ಬಿಟ್ರೆ ನಾಳೆ ರಾಧಿಕನ್ ಕುತ್ತಿಗೆಗೆ ತಾಳಿನೂ ಬಿದ್ದೋಗತ್ತೆ. ಅದಕ್ಕೆ ಇವತ್ತೇ ಇವ್ರ ಮದ್ವೆನ ನಿಲ್ಸೋ ಹಾಗೆ ಮಾಡಿದೀನಿ. ಮದ್ವೆ ನಿಲ್ಲೋ ಹಾಗೆ ಮಾಡಿದ್ಯಾ? ಏನ್ ಮಾಡಿದ್ಯಾ? ಅದೆಲ್ಲ ನಿಮಗೆ ಯಾಕ್ರಿ? ಹೇಳೆ ಏನು ಅಂತ. ರೀ, ರಾಧಿಕಾ ಚಿರು ರಿಸೆಪ್ಷನ್ಗೆ ಹಾಕೊಂಡಿರೋ ಹಾರದಲ್ಲಿ ಚೇಳ್ಬಿಟ್ಟಿದ್ದೀನಿ. ಮುಂದೇನಾಗತ್ತೆ ಅಂತ ನೀವೇ ನೋಡ್ತಾ ಇರಿ. ಏ ಕಮ್ಲು, ಎಂತ ಭಯಾನಕ ತಲೆ ನಿಂದು. ಅದಕ್ಕೆ ನಾನು ಹೇಳೋದು, ನೀನ್ ಯಾವಾಗ್ಲೂ ನನ್ನ ಜೊತೆಗಿರ್ಬೇಕು ಅಂತ. ಅದೆಲ್ಲ ಬಿಡ್ರಿ, ಈಗ ಅಲ್ಲಿ ನೋಡ್ರಿ. ಚಿರು ಸಾಬ್, ರಾಧಿಕಾ ಮೇಡಮ್ ಹಾಕೊಂಡಿರೋ ಹಾರದಲ್ಲಿ ಕೇಳಿದೆ. ಅಲ್ಲಿ ಅಲ್ಲಿ ಅಲ್ಲಿ
ರಾಧಿಕಾ ರಾಧಿಕಾ ನಿನಗೇನಾಗಿಲ್ಲ ತಾನೆ? ಏನಾಗಿಲ್ಲ ಮಾವ, ಗಾಬರಿ ಆಗ್ಬೇಡಿ. ಛೇ, ಏನ್ರಿ ಇದು ಹೀಗಾಗೋಯ್ತು? ಆ ಕ್ಯಾಮ್ರಾಮನ್ ಕಣ್ಣು ಒಂದ್ ನಿಮಿಷ ಹಿಂಗೋಗಿದ್ರೆ ಏನಾಗ್ತಿತ್ತು? ಇವಳ ನಮ್ ಕೈಲಿ ಏನು ಮಾಡಕ್ಕೆ ಆಗ್ತಿಲ್ವಲ್ರಿ? ಒಂದಲ್ಲ ಒಂದು ವಿಘ್ನ ದುತ್ತಂತ ಒತ್ಕೊಂಡ್ಬಂದು ಮುಂದೆ ನಿಂತ್ಕೊಂಡ್ಬಿಡುತ್ತೆ. ಹೇ ರಮ್ಯಾ, ಈ ಡ್ರೆಸ್ಸಲ್ಲಿ ಅಕ್ಕ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳಲ್ಲ. ಏ ರಮ್ಯಾ, ಏನಾಯ್ತು? ಏನ್ ಹೇಳ್ದೆ? ಈ ಡ್ರೆಸ್ಸಲ್ಲಿ ಅಕ್ಕ ಎಷ್ಟು ಸಖತ್ತಾಗಿ ಕಾಣಿಸ್ತಿದ್ದಾಳಲ್ಲ. ಚೆನ್ನಾಗ್ ಕಾಣಿಸ್ತಿದ್ದಾಳೆ. ಏನಾಯ್ತು ಇವಳಿಗೆ? ಯಾಕೆ ಒಂಥರ ಇದ್ದಾಳೆ? ಹ್ಯಾಪಿ ಮ್ಯಾರಿಡ್ ಲೈಫ್ ರಾಧಿಕಾ, ಹ್ಯಾಪಿ ಮ್ಯಾರಿಡ್ ಲೈಫ್ ಚಿರು. ಥ್ಯಾಂಕ್ ಯು. ಥ್ಯಾಂಕ್ಸ್. ನೀವು ರಾಧಿಕನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ನಂಗೆ ಗೊತ್ತು. ಆದ್ರೆ ಇನ್ಮೇಲೆ ಇನ್ನೂ ಹೆಚ್ಚು ಪ್ರೀತಿ ಮಾಡ್ಬೇಕು. ಖಂಡಿತವಾಗ್ಲು. ಅದು ಬಿಟ್ಟು ನನಗೆ ಬೇರೆ ಏನ್ ಕೆಲಸ ಇದೆ? ರಾಧಿಕಾ, ನೀನು ಅಷ್ಟೇ ಇಷ್ಟೇ ಖುಷಿಯಿಂದ ಚಿರು ಜೊತೆ ಲೈಫ್ ಲಾಂಗ್ ಇರ್ಬೇಕು. ಅದೇ ನನ್ನ ಆಸೆ. ಖಂಡಿತ ಇರ್ತೀನಿ. ಸರಿ, ನಾನಿನ್ ಬರ್ತೀನಿ. ಹೋಗ್ತಿದ್ಯಾ? ಏನ್ ಹೊರಟ್ಬಿಟ್ರಿ? ಬರೋ ಗಿಫ್ಟ್ ಎಲ್ಲ ಕಲೆಕ್ಟ್ ಮಾಡಿದ್ಯಾರು? ಇಲ್ಲೇ ನಿಂತ್ಕೊಳ್ಳಿ. ನಿಂತ್ಕೋ ಇಲ್ಲೇ. ರಮ್ಯಾ, ಬಾಯ್ಲಿ. ಹೇಳಕ್ಕ, ಏನಾದ್ರೂ ಬೇಕಿತ್ತಾ? ನನಗೇನು ಬೇಡ. ಯಾಕೊಂಥರ ಇದ್ಯಾ? ಏನೂ ಇಲ್ಲ. ನನ್ನ ಹತ್ರ ಸುಳ್ಳು ಹೇಳ್ಬೇಡ. ನಿನ್ ಕಣ್ಣೋಡಿನೇ ನಿನ್ ಮನ್ಸಲ್ಲಿ ಏನಿದೆ ಅಂತ ನಾನು ತಿಳ್ಕೊತೀನಿ. ಏನಾಯ್ತು ಅಂತ ಹೇಳು. ಅಕ್ಕ, ನೀನ್ ಚರ್ಮ ಸುಟ್ಟೋಗ್ಲಿ ಅಂತ ನೀನ್ ಹಾಕೋ ಡ್ರೆಸ್ಸಲ್ಲಿ ಕೆಮಿಕಲ್ ಸ್ಪ್ರೇ ಮಾಡಿದ್ಲು ಆ ದೀಪಿಕಾ.